ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ಅತ್ಯಾಳ್ ಬೆಟ್ಟಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ತುಮಕೂರು ಜಿಲ್ಲೆ ತಿಪಟೂರು ತಾಲ್ಲೂಕಿನ KB ಕ್ರಾಸ್ನಿಂದ 4 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯ ಎಡಭಾಗದಲ್ಲಿ, ತುಮಕೂರು ಕಡೆಯಿಂದ ಬಂದರೆ ಬಲಭಾಗದಲ್ಲಿ 48 ಕಿಲೋಮೀಟರ್ ದೂರದಲ್ಲಿದೆ. ಅತ್ಯಾಳ್ ಬೆಟ್ಟದಲ್ಲಿ ನೆಲೆ ನಿಂತಿರುವ ನರಸಿಂಹಸ್ವಾಮಿಯು ಉಗ್ರ ನರಸಿಂಹಸ್ವಾಮಿಯಾಗಿರುತ್ತೆ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲವೆಂದು ಹೇಳುತ್ತಾರೆ. ನರಸಿಂಹಸ್ವಾಮಿಯು ಅವತರಿಸಿದ್ದು ಹಿರಣ್ಯಕಶಿಪುವನ್ನು ಸಂಹರಿಸಲು. ಆಗ ನರಸಿಂಹಸ್ವಾಮಿಗೆ 10 ಭುಜಗಳು 10 ತೋಳುಗಳಿದ್ದು ಭಯಂಕರ ಉಗ್ರ ರೂಪಿಯಾಗಿ ಹಿರಣ್ಯಕಶಿಪುವಿನ ಕರುಳನ್ನು ಬಗೆದು ಕೊರಳಿಗೆ ಮಾಲೆಯನ್ನು ಹಾಕಿಕೊಳ್ಳುತ್ತಾನೆ. ಇದು ಪುರಾಣದಲ್ಲಿ ವರ್ಣಿಸಲಾದ ಉಗ್ರ ನರಸಿಂಹಸ್ವಾಮಿಯ ರೂಪವಾಗಿದೆ. ಈ ಬೆಟ್ಟದಲ್ಲಿರುವ ಉಗ್ರ ನರಸಿಂಹಸ್ವಾಮಿಗೆ 10 ತೋಳು 10 ಕೈಗಳು ಇದ್ದುದರಿಂದ ಇಲ್ಲಿಗೆ ಮೊದಲು 10 ತೋಳಿನ ಬೆಟ್ಟ, 10 ತೋಳಿನ ಘಟ್ಟ ಎಂದು ಕರೆಯುತ್ತಿದ್ದರು. ನಂತರದ ದಿನಮಾನಗಳಲ್ಲಿ ಜನರ ಬಾಯಲ್ಲಿ ಅತ್ಯಾಳು ಬೆಟ್ಟವಾಯಿತೆಂದು ಹೇಳಲಾಗಿದೆ. ಅತ್ಯಾಳು ಬೆಟ್ಟದಲ್ಲಿ ನೆಲೆ ನಿಂತಿರುವ ಉದ್ಭವ ಮೂರ್ತಿ ಈ ನರಸಿಂಹಸ್ವಾಮಿಗೆ 10 ಭುಜಗಳು 10 ತೋಳುಗಳು ಇದ್ದು ಹಿರಣ್ಯಕಶಿಪುವಿನ ಕರುಳನ್ನು ಬಗೆದು ಕೊರಳಿಗೆ ಹಾರ ಹಾಕಿಕೊಳ್ಳುವಂತೆ ಸ್ಪಷ್ಟವಾಗಿ ಕಂಡುಬರುತ್ತದೆ. ಆದ್ದರಿಂದ ಇದು ಉಗ್ರ ನರಸಿಂಹಸ್ವಾಮಿಯಾಗಿದ್ದು, ಈ ರೀತಿಯ 10 ಭುಜಗಳು 10 ತೋಳಿರುವ ಉಗ್ರ ನರಸಿಂಹಸ್ವಾಮಿಯು ಕರ್ನಾಟಕದ ಏಕೈಕ ಮೂರ್ತಿಯಾಗಿರುತ್ತೆ. ಈ ನರಸಿಂಹಸ್ವಾಮಿಯು ಗಾಳಿ, ಮಾಟ, ಮಂತ್ರ, ಭೂತ, ಪೀಡೆ, ಪಿಶಾಚಿ ಇನ್ನು ಅನೇಕ ಕಷ್ಟಗಳನ್ನು ಪರಿಹರಿಸುತ್ತಾನೆ. ಆದ್ದರಿಂದ ಜನರು ಈ ಸ್ವಾಮಿಗೆ ಗಾಳಿ ಗಂಡನೆಂದು ಕರೆಯುತ್ತಾರೆ. ಬೆಟ್ಟದ ಕೆಳಭಾಗದಲ್ಲಿ ಕೆಂಚರಾಯ ಸ್ವಾಮಿ ಇದ್ದು, ಕೆಂಚರಾಯ ಸ್ವಾಮಿಯು ಈ ಕ್ಷೇತ್ರವನ್ನು ಕಾಯುವ ಕ್ಷೇತ್ರಪಾಲನಾಗಿರುತ್ತಾನೆ. ಇವನಿಗೆ ಭೂತರಾಯ, ಕರಿಯಣ್ಣ, ಕೆಂಚಣ್ಣ ಎಂದು ಸಹ ಕರೆಯುತ್ತಾರೆ. ಭಕ್ತಾದಿ ಜನರು ಉಗ್ರ ನರಸಿಂಹಸ್ವಾಮಿಯಲ್ಲಿ ಅಪ್ಪಣೆ ಕೇಳುತ್ತಾರೆ. ಅಲ್ಲಿ ಯಾವ ಕೆಲಸಕ್ಕೆ ಅಪ್ಪಣೆಯಾಗುತ್ತದೋ ಆ ಕೆಲಸವನ್ನು ಕೆಂಚರಾಯ ಸ್ವಾಮಿಯು ಶಿರಸಾವಹಿಸಿ ಮಾಡಿಕೊಡುತ್ತಾನೆ. ಮಕ್ಕಳಾಗದವರು, ಮದುವೆಯಾಗದವರು, ಶತ್ರುಕಾಟ ಇದ್ದವರು, ಮೋಸ ಹೋದವರು, ಮಕ್ಕಳ ವಿದ್ಯಾಭ್ಯಾಸ, ಕೆಲಸ ಇವುಗಳಿಗೆ ತಡೆ ಒಡೆಯುವುದು, ಯಂತ್ರ, ಮಂತ್ರ, ತಂತ್ರ, ಜಮೀನು ವಿಚಾರ ಎಲ್ಲದಕ್ಕೂ ನರಸಿಂಹಸ್ವಾಮಿಯ ಅಪ್ಪಣೆಯಂತೆ ತಡೆ ಒಡೆದು ಪರಿಹರಿಸಿಕೊಂಡಿದ್ದಾರೆ. ಗಾಳಿ, ಪೀಡೆ, ಪಿಶಾಚಿ ಕಲ್ಲುಗಳನ್ನು ಹಾಕಿಸುತ್ತಾರೆ. ಅಲ್ಲಿಗೆ ಅದು ಪರಿಹಾರವಾಗುತ್ತದೆ. ಶ್ರಾವಣ ಮಾಸದಲ್ಲಿ ತುಂಬ ಜನರು ಇಲ್ಲಿಗೆ ಬರುತ್ತಾರೆ. ನರಸಿಂಹಸ್ವಾಮಿಯ ಅಪ್ಪಣೆಯನ್ನು ಕೇಳುತ್ತಾರೆ. ಅದರಂತೆ ಕೆಂಚರಾಯನಿಗೆ ಪೂಜಿಸಿ ಹರಕೆ ಮಾಡಿಕೊಳ್ಳುತ್ತಾರೆ. ಕೆಲಸವಾದ ಮೇಲೆ ಇಲ್ಲಿಗೆ ಬಂದು ಹರಕೆಯನ್ನು ತೀರಿಸುತ್ತಾರೆ. ಕರ್ನಾಟಕ ರಾಜ್ಯದಲ್ಲೇ ಹೊರ ರಾಜ್ಯಗಳಿಂದಲೂ ಹೊರ ದೇಶಗಳಲ್ಲಿ ನೆಲೆಸಿದವರು ಸಹ ಇಲ್ಲಿಗೆ ಬಂದು ನರಸಿಂಹಸ್ವಾಮಿಯನ್ನು ಪೂಜಿಸಿ ಅಪ್ಪಣೆಯನ್ನು ಪಡೆದು ಕೆಂಚರಾಯನಿಗೆ ಪೂಜಿಸಿ ಹರಕೆಯನ್ನು ತೀರಿಸಿ ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ಈ ಉಗ್ರ ನರಸಿಂಹಸ್ವಾಮಿಗೆ ಸಿಹಿ ಊಟ, ಹೋಳಿಗೆ, ಪಾಯಸ ಇತ್ಯಾದಿ ತಳಿಗೆ ಮಾಡಿ ನೈವೇದ್ಯ ಮಾಡಿಸುತ್ತಾರೆ. ಮತ್ತೊಂದು ವಿಶೇಷವೇನೆಂದರೆ ಈ ಸ್ವಾಮಿಯ ಅರ್ಚಕರು ವೀರಶೈವ ಲಿಂಗಾಯಿತರಾಗಿರುತ್ತಾರೆ. ಶೈವಾಗಮ ಪದ್ಧತಿಯಂತೆ ಪೂಜಿಸುತ್ತಾರೆ. ನರಸಿಂಹಸ್ವಾಮಿಗೆ ವೀರಶೈವರು ಪೂಜಿಸುತ್ತಿರುವ ಏಕೈಕ ದೇವಾಲಯವಾಗಿದೆ. ಶ್ರೀ ಕ್ಷೇತ್ರಪಾಲ ಕೆಂಚರಾಯ ಸ್ವಾಮಿಗೆ ಅವರವರ ಹರಕೆಗೆ ಅನುಸಾರ ಮೇಕೆ, ಕುರಿ ಇತ್ಯಾದಿ ಕಾರದೂಟವನ್ನು ಮಾಡಿ ನೈವೇದ್ಯ ಅರ್ಪಿಸಬೇಕಾಗಿದೆ. ಕ್ಷೇತ್ರಪಾಲ ಕೆಂಚರಾಯನು ಅರ್ಚಕರು ಒಕ್ಕಲಿಗರಾಗಿರುತ್ತಾರೆ. ಪ್ರಿಯ ವೀಕ್ಷಕರೇ, ಯುಗ ಪ್ರಾರಂಭದಲ್ಲಿ ಕೆಲವು ವರ್ಷಗಳ ಬಳಿಕ ಈ ಭಾಗದಲ್ಲಿ ಗಾಳಿ, ಪೀಡೆ, ಪಿಶಾಚಿ, ಭೂತ, ದೆವ್ವಗಳ ಕಾಟ ಅತಿ ಹೆಚ್ಚಾಗಿತ್ತೆಂದು ಅನೇಕ ಭಕ್ತರು ಗುರುಗಳ ಹೇಳಿಕೆಯಂತೆ ನರಸಿಂಹಸ್ವಾಮಿಯ ನಾಮ ಜಪವನ್ನು ಮಾಡುತ್ತಿದ್ದರು.
ಈ ಜನರ ಮೊರೆ ಕೇಳಿದ ಸ್ವಾಮಿ ಇಲ್ಲಿ ನೆಲೆಸಲೇಬೇಕೆಂದು ನರಸಿಂಹಸ್ವಾಮಿಯು ಬರುತ್ತಾರೆ. ಬೆಟ್ಟದ ಬುಡದಲ್ಲಿ ಈಗಿನ ಪಾದರಾಯಸ್ವಾಮಿ ದೇವಾಲಯವಿರುವಲ್ಲಿಗೆ ಬಂದು ಅಲ್ಲಿ ಭೂತ ಒಂದನ್ನು ಈ ಬೆಟ್ಟದ ಮೇಲಕ್ಕೆ ಹೋಗಿ ನೋಡಿಕೊಂಡು ಬಾ, ನಾನು ಇಲ್ಲೇ ನಿಲ್ಲಬೇಕೆಂದು ನರಸಿಂಹಸ್ವಾಮಿಯು ಹೇಳುತ್ತಾರೆ. ಮೇಲೆ ಹೋದ ಭೂತ ಕೆಳಕ್ಕೆ ಬಂದು ಅಲ್ಲಿ ನನಗಾಗುವಷ್ಟು ಮಾತ್ರ ಜಾಗವಿದೆ, ನಿಮಗೆ ಜಾಗವಿಲ್ಲವೆಂದು ಹೇಳುತ್ತದೆ. ನರಸಿಂಹಸ್ವಾಮಿಗೆ ನಂಬಿಕೆ ಬರುವುದಿಲ್ಲ. ಭೂತವನ್ನು ಜೊತೆ ಕರೆದುಕೊಂಡು ಬೆಟ್ಟಕ್ಕೆ ಬರುತ್ತಾರೆ. ಅಲ್ಲಿ ನೋಡಿದಾಗ ಇವನು ಸುಳ್ಳು ಹೇಳಿದನೆಂದು ತಿಳಿಯುತ್ತದೆ. ತನ್ನ ಎಡಗಾಲಿನಿಂದ ಭೂತವನ್ನು ಒದೆಯುತ್ತಾರೆ. ಆ ಭೂತವು ಬೆಟ್ಟದ ಬುಡಕ್ಕೆ ಬಂದು ಮಕಾಡೆ ಬೀಳುತ್ತದೆ. ಅಂದು ಬಿದ್ದ ಭೂತ ಮತ್ತೆ ಮೇಲೇಳಲೇ ಇಲ್ಲವೆಂದು ತಿಳಿಸುತ್ತಾರೆ. ಮೆಟ್ಟಲು ಹತ್ತುವ ಜಾಗದಲ್ಲಿ ಭೂತನ ಕಲ್ಲನ್ನು ಇಂದೂ ಸಹ ನೋಡಬಹುದಾಗಿದೆ. ಬೆಟ್ಟಕ್ಕೆ ಹೋಗುವ ಮುನ್ನ ಸ್ವಾಮಿ ತಂಗಿದ್ದ ಜಾಗವನ್ನು ಪಾದರಾಯ ಗುಡಿ ಎನ್ನುತ್ತಾರೆ. ಇಲ್ಲಿ ನರಸಿಂಹ ಸ್ವಾಮಿಯ ಪಾದಗಳನ್ನು ಕಾಣಬಹುದಾಗಿದೆ. ಈ ದೇವಾಲಯದ ಇತಿಹಾಸವನ್ನು ನೋಡುವುದಾದರೆ ದ್ವಾಪರ ಯುಗಕ್ಕೂ ಮೊದಲಿನದೆಂದು ಹೇಳುತ್ತಾರೆ. ಪಾಂಡು ಚಕ್ರವರ್ತಿ ಧರ್ಮರಾಯ ಅಶ್ವಮೇಧ ಯಾಗ ಮಾಡಿದ ಸಮಯದಲ್ಲಿ ಚಂಪಕಾಪುರಿಯನ್ನು ಸುಧನ್ವರಾಜನು ಆಳ್ವಿಕೆ ಮಾಡುತ್ತಿದ್ದನು. ಸುಧನ್ವರಾಜನು ಈ ಉಗ್ರ ನರಸಿಂಹನ ಪರಮ ಭಕ್ತನಾಗಿದ್ದು ಇಲ್ಲಿಗೆ ಬಂದು ಅಪ್ಪಣೆ ಕೇಳಿ ರಾಜ್ಯವಾಳುತ್ತಿದ್ದನೆಂದು ಹೇಳುತ್ತಾರೆ. ಬೆಟ್ಟದ ಮೇಲಕ್ಕೆ ಹೋಗುವ ಮೆಟ್ಟಲು ಜಾಗವನ್ನು ಮಾಡಿಸಿದನೆಂದು ತಿಳಿಸುತ್ತಾರೆ. ಒಟ್ಟಾರೆ ದೇವಾಲಯವು ಅತ್ಯಂತ ಪುರಾತನವಾದ ದೇವಾಲಯವೆಂದು ತಿಳಿದು ಬರುತ್ತದೆ. ಇದು ಸ್ವಾಮಿಯೇ ನೆಲೆ ನಿಂತಿರುವ ಉದ್ಭವ ಮೂರ್ತಿ ಎಂದು ಹೇಳುತ್ತಾರೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.